ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಸಿಕ್ಕಿದೆ. ಅದೇ ಒಂದು ವಿಡಿಯೋದಲ್ಲಿ ಅವರು ಕೈಯಲ್ಲಿ ಹಾಕೊಂಡಿರುವಂತಹ ವಜ್ರದ ಉಂಗುರ. ಹೌದು, ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅಂತ ಗೊತ್ತೇ ಇದೆ. ಇನ್ನು ವಿಜಯ್ ದೇವರಕೊಂಡ ಕೂಡ ಸಖತ್ತಾಗಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಗುಸುಗುಸು ಪಿಸು ನಡೀತಾ ಇತ್ತು. ಆದ್ರೆ ಅವರು ಈಗ ತಗ್ಲು ಹಾಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ನಿಶ್ಚಿತಾರ್ಥದ ಸುದ್ದಿಗಳು ಕಳೆದ ವಾರ ವೈರಲ್ ಇತ್ತು. ಇದಾದ ಕೆಲವೇ ದಿನಗಳಲ್ಲಿ ಲೈಗರ್ ನಟ ವಿಜಯ್ ದೇವರಕೊಂಡ ತಂಡವು ನಿಶ್ಚಿತಾರ್ಥದ ಸುದ್ದಿಯನ್ನ ದೃಢಪಡಿಸಿತ್ತು. ಫೆಬ್ರವರಿ 2026ರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ನಟ ವಿಜಯ್ ದೇವರಕೊಂಡ ಮದುವೆಯಾಗಲು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಬಹಿರಂಗಪಡಿಸಿತ್ತು. ಈಗ ಅವರು ನಿಶ್ಚಿತಾರ್ಥದ ಹಲವು ದಿನಗಳ ನಂತರ ರಶ್ಮಿಕಾ ಮಂದಣ್ಣ ಅದ್ಭುತವಾದ ವಜ್ರದ ಉಂಗುರವನ್ನ ಪ್ರದರ್ಶನ ಮಾಡಿದ್ದಾರೆ. ನಿಶ್ಚಿತಾರ್ಥದ ಸುದ್ದಿಯನ್ನ ದೃಢಪಡಿಸಿದ್ದಾರೆ. ಇಲ್ಲಿಯವರೆಗೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ವಿಶೇಷ ದಿನವೂ ಯಾವುದು ಫೋಟೋಗಳನ್ನು ಅಧಿಕೃತವಾಗಿ ಹಂಚಿಕೊಂಡಿರಲಿಲ್ಲ. ಅವರ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಎಡಗೈನಲ್ಲಿ ಬೆರಳಿಗೆ ಉಂಗುರವನ್ನ ಹಾಕೊಂಡು ನಾಯಿ ಜೊತೆಗೆ ವಿಡಿಯೋ ಮಾಡಿಕೊಂಡಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶುಕ್ರವಾರ ರಶ್ಮಿಕಾ ಮಂದಣ್ಣ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿದ್ದು, ಇದು ಅವರ ಸಾಕು ನಾಯಿಯೊಂದಿಗೆ ಆಟ ಆಡ್ತಾ ಇರೋದು ಕಂಡು ಬಂದಿದೆ. ಆದ್ರೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಅವರ ತಮ್ಮ ಚಿತ್ರದ ಕಹೆ ನಾ ಕಹೆ ಆ ಹಾಡಿನ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಆಗಿತ್ತು. ಇದರ ಶೀರ್ಷಿಕೆ ಮತ್ತು ಪೋಸ್ಟರ್ ಮುಖ್ಯವಾಗಿ ಹಾಡಿನ ಬಗ್ಗೆ ಹಾಕೊಂಡಿದ್ರು ಹಾಗೂ ಆ ಒಂದು ಉಂಗುರ ತುಂಬಾ ಚೆನ್ನಾಗಿ ಹೊಳಿತಾ ಇತ್ತು. ಅಭಿಮಾನಿಗಳ ಕಣ್ಣಿಗೆ ಆ ಒಂದು ವಜ್ರದ ಉಂಗುರ ಸಿಕ್ಕಿದೆ. ಅಂತಿಮವಾಗಿ ಉಂಗುರವನ್ನ ಪತ್ತೆ ಹಚ್ಚಿದ್ದೇವೆ ಅಂತ ಹೇಳಿ ಕಾಮೆಂಟ್ ಅನ್ನ ಕೂಡ ಮಾಡಲಾಗಿದೆ. ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಆದ್ರೆ ಅದೇ ಕೆಲವರಿಗೆ ಖುಷಿ. ಆದ್ರೆ ಇನ್ನು ಕೆಲವರು ರಿಷಬ್ ಶೆಟ್ಟಿ ಪಾಪ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಏನೇ ಇರಲಿ, ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಯಾಗಿ ಚೆನ್ನಾಗಿರ್ಲಿ ಬಿಡಿ, ನಾವೇನ್ ಮಾಡೋಕ್ಕಾಗುತ್ತೆ. ಸುಳ್ಳು ಹೇಳಿ ತಗಲಾಕೊಂಡಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ. ಅಂದ್ರೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ದೃಢವಾಗುತ್ತೆ ನೋಡಿ. ಆ ಒಂದು ವಿಡಿಯೋವನ್ನ ಈಗ ನಾವು ತೋರಿಸ್ತಾ ಇದ್ದೇವೆ.